ಮಾಡೆಲಿಂಗ್ ಕ್ಷೇತ್ರದಲ್ಲಿ ಹೆಸರನ್ನ ಮಾಡಿ ನಟನೆಗೂ ಸೈ ಎನಿಸಿಕೊಂಡಿದ್ದ ವಿವಾದಾತ್ಮಕ ನಟಿ ಪೂನಂ ಪಾಂಡೆ ಸಾವನ್ನಪ್ಪಿದ್ದಾರೆ. ಸರ್ವಿಕಲ್ ಕ್ಯಾನ್ಸರ್ನಿಂದಾಗಿ ಕೇವಲ 32 ವರ್ಷಕ್ಕೆ ಅಕಾಲಿಕವಾಗಿ ನಿಧನರಾಗಿದ್ದಾರೆ. ಗಾಸಿಪ್ಗಳಿಂದಲೇ ಸಿನಿರಂಗದಲ್ಲಿ ಗುಲ್ಲೆಬ್ಬಿಸುತ್ತಿದ್ದ ಬಾಲಿವುಡ್ ಚೆಲುವೆ ತಮ್ಮ ಹುಟ್ಟೂರಾದ ಉತ್ತರ ಪ್ರದೇಶದ ಕಾನ್ಪುರ್ನಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಪೂನಂ ಪಾಂಡೆಯವರ ಸಾವಿನ ಸುದ್ದಿಯನ್ನ ಕೇಳಿ ಅವರ ಅಭಿಮಾನಿಗಳು ಇನ್ನೂ ಶಾಕ್ನಿಂದ ಹೊರಬಂದಿಲ್ಲ. ಕೆಲವು ದಿನಗಳ ಹಿಂದಷ್ಟೇ ಖುಷಿಯಾಗಿ ಓಡಾಡಿಕೊಂಡಿದ್ದ ಈ ನಟಿ ಇದ್ದಕ್ಕಿದ್ದ ಹಾಗೆ ಇಲ್ಲ ಅನ್ನೋ ಸತ್ಯವನ್ನ ಅರಗಿಸಿಕೊಳ್ಳೋಕೆ ಯಾರು ಕೂಡ ತಯಾರಿಲ್ಲ. ಆದ್ರೂ ಕೂಡ ಪೂನಂ ಪಾಂಡೆ ಇಹಲೋಕವನ್ನ ತ್ಯಜಿಸಿದ್ದು ಅಷ್ಟೇ ಸತ್ಯವಾಗಿದ್ದು, ಗರ್ಭಕಂಡ ಕ್ಯಾನ್ಸರ್ ಮಾದಕ ನಟಿಯನ್ನ ಬಲಿ ಪಡೆದುಕೊಂಡಿದೆ. ಅಷ್ಟಕ್ಕೂ ಈ ಪೂನಂ ಪಾಂಡೆಯ ಹಿನ್ನೆಲೆಯನ್ನೊಮ್ಮೆ ನೋಡೋದಾದ್ರೆ, ಪೂನಂ ಪಾಂಡೆ ಮೂಲತಃ ರೂಪದರ್ಶಿಯಾಗಿದ್ದು ಮಾಡೆಲಿಂಗ್ ಮೂಲಕ ಮುನ್ನೆಲೆಗೆ ಬಂದವರು. ಅದರಲ್ಲೂ 2011ರಲ್ಲಿ ಟೀಂ ಇಂಡಿಯಾ ಫೈನಲ್ ಪ್ರವೇಶಿಸುವುದಕ್ಕೂ ಮುನ್ನ ಭಾರತ ಫೈನಲ್ನಲ್ಲಿ ಗೆದ್ದರೆ ನಾನು ಬೆತ್ತಲಾಗುವೆ ಎಂದಿದ್ದರು. ಆ ಮೂಲಕ ದೇಶಾದ್ಯಂತ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿದ್ದರು ಇದೇ ಪೂನಂ ಪಾಂಡೆ. ಅದಾದ ಬಳಿಕ ತಮ್ಮ ಹೇಳಿಕೆಗಳ ಮೂಲಕವೇ ಕಾಂಟ್ರವರ್ಸಿಗಳಿಗೆ ತುಪ್ಪ ಸುರಿಯುತ್ತಾ ಮದುವೆ, ಬಾಯ್ ಫ್ರೆಂಡ್ ವಿಚಾರಕ್ಕೆ ಮತ್ತಷ್ಟು ಸುದ್ದಿಯಾಗಿದ್ರು. ಇನ್ನು ಪೂನಂ ಪಾಂಡೆ ಅವರು ನಟಿಸಿರುವ ಸಿನಿಮಾಗಳನ್ನ ಮೆಲುಕು ಹಾಕುವುದಾದ್ರೆ, 2013ರಲ್ಲಿ ದಿ ಅನ್ಕ್ಯಾನಿ ಸಿನಿಮಾದ ಮೂಲಕ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ರು. ಅದಾದ ಬಳಿಕ ನಶಾ, ಅದಾಲತ್, ಮಾಲಿನಿ ಅಂಡ್ ಕೋ, ಆಗಯ ಹೀರೋ ಎಂಬ ಬಾಲಿವುಡ್ ಸಿನಿಮಾಗಳು ಸೇರಿದಂತೆ ಲವ್ ಈಸ್ ಪಾಯ್ಸನ್ ಎಂಬ ಕನ್ನಡ ಚಿತ್ರದಲ್ಲೂ ಕಾಣಿಸಿಕೊಂಡಿದ್ರು. ಸಿನಿಮಾ ಮಾಡೆಲಿಂಗ್ ಅಲ್ಲದೆ ಕಿರುತೆರೆ ಮತ್ತು ರಿಯಾಲಿಟಿ ಶೋಗಳಲ್ಲೂ ಪೂನಂ ಹಾಜರಿರ್ತಿದ್ರು. ಅದರ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಸದಾ ಆಕ್ಟಿವ್ ಆಗಿರ್ತಿದ್ದ ಈ ನಟಿ ತಮ್ಮ ಮಾದಕ ಫೋಟೋ ಮತ್ತು ವಿಡಿಯೋಗಳನ್ನ ಅಪ್ಲೋಡ್ ಮಾಡುವ ಮೂಲಕ ಸದಾ ಸುದ್ದಿಯಲ್ಲಿರ್ತಿದ್ರು. ಆದ್ರೆ ಎಲ್ಲಾ ವಿವಾದಗಳಿಗೂ ಡೋಂಟ್ ಕೇರ್ ಎನ್ನುತ್ತಿದ್ದ ಈ ನಟಿ ಇದ್ದಕ್ಕಿದ್ದಂತೆ ಗರ್ಭಕಂಡ ಕ್ಯಾನ್ಸರ್ಗೆ ಬಲಿಯಾಗಿದ್ದು ಮಾತ್ರ ದುರಂತವೇ ಸರಿ.